ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಊಟ ಆದಮೇಲೆ ಏನಾದರೂ ಸಿಂಪಲ್ ಆಗಿರೋ ಸಿಹಿ ಬೇಕನ್ನಿಸ್ದಾಗ ಇದನ್ನು ಟ್ರೈ ಮಾಡಿ ನೋಡಿ. ಎಣ್ಣೆ, ಬೆಣ್ಣೆ, ತುಪ್ಪ ಏನೂ ಬೇಡ, ಸಕ್ಕರೆ ಕೂಡ ಬೇಡ. 5 ನಿಮಿಷದಲ್ಲಿ ಮಾಡ್ಕೋಬೋದು. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಇದು ಕಂಡೆನ್ಸ್ಡ್ ಮಿಲ್ಕ್ 1 ಬಟ್ಲಷ್ಟು. ಇಲ್ಲ ಅಂಗಡಿಗಳಲ್ಲೂ ಇದು ಸುಲಭವಾಗಿ ಸಿಗುತ್ತೆ. ಮಿಲ್ಕ್ ಮೇಡದ್ದು ಬರುತ್ತೆ, ಅಮೂಲ್ದು ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು. ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು. ಕಂಡೆನ್ಸ್ಡ್ ಮಿಲ್ಕ್ ಹಾಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಸಣ್ಣ ಉರಿಲಿ ಇಟ್ಕೊಂಡು ಸುಮಾರು 1-2 ನಿಮಿಷ ಬಿಸಿ ಮಾಡ್ಕೋಬೇಕು. ಇದರಲ್ಲೇ ಸಾಕಷ್ಟು ಸಿಹಿ ಅಂಶ ಇರುತ್ತೆ. ಅದಕ್ಕೋಸ್ಕರವಾಗಿ ನಾನು ಇದಕ್ಕೆ ಸಕ್ಕರೆನ ಹಾಕ್ಕೊಳ್ತಾ ಇಲ್ಲ. ಇದರಲ್ಲಿ ಎಷ್ಟು ಸಿಹಿ ಅಂಶ ಇದೆಯಲ್ಲ ಅಷ್ಟೇ ಸಾಕಾಗುತ್ತೆ. 2-3 ನಿಮಿಷ ಆದಮೇಲೆ ಇದು ಚೆನ್ನಾಗಿ ಮ್ಯಾಶ್ ಅಂದರೆ ನುಣ್ಣಗೆ ಮಾಡಿಟ್ಕೊಂಡಿರೋ ಪನ್ನೀರು. ಇದು ಕೂಡ ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ. ಸುಮಾರು 200 ಗ್ರಾಮ್ಸಷ್ಟು ಪನ್ನೀರನ್ನ ಉಪಯೋಗ ಮಾಡಿದ್ದೀನಿ, ಅಥವಾ 2-3 ಬಟ್ಲಷ್ಟು 1 ಬಟ್ಲಷ್ಟು ಕಂಡೆನ್ಸ್ ಮಿಲ್ಕ್ನ ಉಪಯೋಗ ಮಾಡಿದ್ದೆ. ಪನ್ನೀರನ್ನ ಮನೇಲೇ ಮಾಡ್ಕೊಳ್ಳೋಂಗಿದ್ರೆ ಇದರ ರೆಸಿಪಿ ಅಂದರೆ ಪನ್ನೀರನ್ನ ಯಾವ ರೀತಿ ಮಾಡ್ಬೋದು ಅನ್ನೋ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ನನ್ನ ಚಾನಲಲ್ಲಿದೆ, ಸರ್ಚ್ ಮಾಡ್ಬೋದು, ನೋಡ್ಬೋದು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಗಟ್ಟಿ ಬರುತ್ತೆ, ತಳ ಬಿಡುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಬೇಡವೇ ಬೇಡ. ಸುಮಾರು 5 ನಿಮಿಷ ಆದಮೇಲೆ ತಳ ಬಿಡ್ತಾ ಇದೆ ನೋಡಿ, ಗಟ್ಟಿ ಕೂಡ ಬಂದಿದೆ. ಕಂಡೆನ್ಸ್ ಮಿಲ್ಕ್ 1 ಬಟ್ಲು ಹಾಕ್ಕೊಂಡಿದ್ನಲ್ಲ ಅಷ್ಟೇ ಸಾಕಾಗುತ್ತೆ. ಸಿಹಿನ ನಾನು ಚೆಕ್ ಮಾಡಿ ನೋಡಿದ್ದೀನಿ. ಇದರ ಮೇಲೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ಇಷ್ಟೇ ಪ್ರೋಸೆಸ್ ಇದರದ್ದು. ತುಪ್ಪ ಹಚ್ಚಿಟ್ಕೊಂಡಿರೋ ಬಟ್ಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಲೆವೆಲ್ ಮಾಡ್ಕೋಬೇಕು, ಸಮ ಮಾಡ್ಕೋಬೇಕು. ಇದ್ರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ, ಪಿಸ್ತಾ ಕೂಡ ಹಾಕೋಬೋದು, ಗೋಡಂಬಿ ಕೂಡ ಹಾಕೋಬೋದು. ಇದನ್ನು ಸುಮಾರು 5 ನಿಮಿಷ ಫ್ರಿಡ್ಜಲ್ಲಿ ಇಡಬೇಕು. ಫ್ರೀಝರಲ್ಲಿ ಇಡಿ, ಕರೆಕ್ಟಾಗಿ ಸೆಟ್ ಆಗುತ್ತೆ. 5 ನಿಮಿಷ ಆದಮೇಲೆ ಕರೆಕ್ಟಾಗಿ ಸೆಟ್ ಆಗಿದೆ. ಕಟ್ ಮಾಡ್ಕೋಬೇಕು. ಇನ್ಸ್ಟೆಂಟ್ ಕಲಾಕಂದ್ ರೆಸಿಪಿ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಮಾಡೋದು ತುಂಬಾ ಸುಲಭ. 5 ನಿಮಿಷದಲ್ಲಿ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ ಒಂದ್ಸಲ. ಭಾನುವಾರ ಯಾವಾಗಾದರೂ ಮಧ್ಯಾಹ್ನ ಯಾರಾದರೂ ಬಂದಾಗ ಅಥವಾ ನಾವೇ ತಿನ್ನಬೇಕು ಏನಾದರೂ ಸಿಹಿ ಅನ್ನಿಸ್ದಾಗ ಮಾಡಿ ನೋಡಿ. ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.